ಸೊ ಇಲ್ಲಿ ಪಪಾಯಿ ಕೃಷಿ ಮಾಡ್ತಾ ಇರೋದ್ರಿಂದ ಸರ್ ಎಷ್ಟು ಗಂಟೆಗೆ ಬರ್ತೀರಾ ಡೈಲಿ? ಸರ್ ಇಲ್ಲಿ ನಾನು ತೋಟಕ್ಕೆ ಬೆಳಗ್ಗೆ 6 ಗಂಟೆಗೆ ಬರ್ತೀನಿ. ಬೆಳಗ್ಗೆ 6 ಗಂಟೆಗೆ ಬಂದು ಎಲ್ಲ ಒಂದು ರೌಂಡ್ ಹಾಕ್ತೀನಿ. ಫಸ್ಟ್ ಒಂದೊಂದು ಸಸಿ ನೋಡ್ಕೊಂಡ್ ಬರ್ತೀನಿ, ಏನಾಗಿದೆ, ವೈರಸ್ ಬಂದಿದ್ಯಾ, ಮತ್ತೆ ಏನಾದ್ರು ಟ್ರಿಪ್ಸ್ ಬಂದಿದ್ಯಾ, ಹುಳ ಇದೆಯಾ, ಸೊ ಎಲ್ಲ ನೋಡ್ಕೊಂಡ್ ಬರ್ತೀನಿ. ಅಥವಾ ಫ್ಲವರ್ ಡ್ರಾಪ್ ಆಗಿದ್ಯಾ, ಸೊ ನೀರ್ ಜಾಸ್ತಿ ಆಗ್ತಿದ್ಯಾ, ನೀರ್ ಬರ್ತಾ ಇಲ್ವಾ ಡ್ರಿಪ್ಸ್ ಅಲ್ಲಿ. ಈಗ ನೋಡಿ ನಾನು ಹೇಳಿದೆ ನಿಮ್ಗೆ ಡ್ರಿಪ್ ಮಾಡಿದೀನಿ ಅಂತ, ನೋಡಿ ನಾವು ಡ್ರಿಪ್ ಮಾಡಿದ್ದೀರಿ ಇನ್ಲೈನ್ ಡ್ರಿಪ್. ಸೊ ಒಂದು ಅಡಿ ಇದೆ, ಸೊ ಡ್ರಿಪ್ ಮಾಡಿದೀನಿ, ಎಲ್ಲಿ ನೀರು ಹೋಗ್ತಾ ಇಲ್ಲ. ಸೊ ಜನರಲ್ ಆಗಿ ಒಂದು ಸತಿ 6 ಗಂಟೆಗೆ ಬಂದು ಎಲ್ಲ ಒಂದು ರೌಂಡ್ ಹಾಕ್ತೀನಿ. ಆಮೇಲೆ 8-8:30 ಆಳುಗಳು ಬರ್ತಾರೆ. ಸೊ ಆಳುಗಳ ಕೆಲಸ ಏನಿದೆಯೋ ಆಳುಗಳು ಬಂದಾಗ 8:30 ನಾನು ಜಮೀನಿಗೆ ಬರ್ತೀನಿ ಸರ್. 6 ಗಂಟೆಗೆ ನಾನು ಒಂದು ಸತಿ ಬಂದು ಎಲ್ಲ ಚೆಕ್ ಮಾಡ್ಕೊಂಡು ನಾನು ಹೋಗಿರ್ತೀನಿ. ಎಷ್ಟು ಎಕರೆಲ್ಲಿ ಮಾಡಿದ್ದೀರಿ ಸರ್ ಇದು? ಎಷ್ಟು ಎಕರೆಲ್ಲಿ ಮಾಡಿದ್ದೀರಾ ಸರ್? ಇದು 4.5 ಎಕರೆ ಇದೆ ಸರ್. 4.5 ಎಕರೆ ಇದೆ. 3700 ಗಿಡ ಇದೆ. ನಿಮ್ಗೆ ಹೇಳಿದ್ನಲ್ಲ ನೋಡಿ, ಸಾಲಿಂದ ಗಿಡದಿಂದ ಗಿಡಕ್ಕೆ 6 ಅಡಿ ಇದೆ ಡಿಫ್ರೆನ್ಸ್. ಯಾಕಂದ್ರೆ ಇದಕ್ಕೆ ಎಲೆಗೆ ಬೆಳಕಿಗಾಗ್ಲಿ ಇದಕ್ಕೆ ಜಾಗ ಬೇಕು. ನೋಡಿ ಸಾಲಿಂದ ಸಾಲು ನಾವು 8 ಅಡಿ ಬಿಟ್ಟಿದ್ದೀರಿ. ಇದು ಸ್ಟ್ಯಾಂಡರ್ಡ್. ಕೆಲವರು ತುಂಬಾ ಡೆನ್ಸಿಟಿ ಮಾಡ್ತಾರೆ. ಸೊ ಗಿಡಗಳು ಜಾಸ್ತಿ ಬರ್ಲಿ ಅಂತ 6 ಅಡಿ ಬಿಡೋ ಬದಲು 4 ಅಡಿ ಮಾಡ್ತಾರೆ. ಇದು 8 ಅಡಿ ಬಿಡ್ಲು 6 ಅಡಿ ಬಿಡ್ತಾರೆ. ಅದು ಬೆಳವಣಿಗೆ ಮೇಲೆ ಇದಾಗುತ್ತೆ. ಸೊ ಇದಕ್ಕೆ ಸ್ಟ್ಯಾಂಡರ್ಡ್ ಅಂದ್ರೆ ಸರ್ 6 ಅಡಿಗೆ 6 ಅಡಿ, 8 ಅಡಿಗೆ 8 ಅಡಿನೇ ಬಿಡಬೇಕು. ಸೊ 8 ಅಡಿಗೆ 8 ಅಡಿ ಬಿದ್ದಾಗ ಏನಾಗುತ್ತೆ ನೋಡಿ, ನಾವು ಫಸ್ಟ್ ಬೆಡ್ ಹಾಕ್ಸಿದ್ರಿ, ಈಗ ಮೊನ್ನೆ ಹಾಕ್ಸಿರೋದು. ಬೆಡ್ ಹಾಕ್ಸಿದಾಗ ಏನಾಗುತ್ತೆ, ಹೊಸ ರೂಟ್ ಬಿಡಕ್ ಶುರು ಆಗುತ್ತೆ. ಮತ್ತೆ ಇದು ಕಾಯಿ ಬಿಟ್ರೆ ಅದಕ್ಕೊಂದು ಸಪೋರ್ಟ್ ಆಗುತ್ತೆ. ಸೊ ಇಲ್ಲಿ ಮಾತ್ರ ಕಳೆ ಬಂದ್ರೆ ಕಳೆ ತಕೊಂತೀರಿ. ನಾವು ಇದುವರೆಗೂ ನಮ್ಮ ತೋಟದಲ್ಲಿ ಎಲ್ಲೂ ಕಳೆ ಔಷಧಿ ಅಂತೂ ಹೊಡೆದಿಲ್ಲ. ಕೆಲವ್ರು ಏನ್ ಮಾಡ್ತಾರೆ, ಈಗ ಕಳೆ ಕೀಳೋದಕ್ಕೆ ಖರ್ಚು ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಕಳೆ ಔಷಧಿ ಹೊಡೆದ್ಬಿಡ್ತಾರೆ. ನಮ್ಮ ಈ ಗಿಡದಲ್ಲಿ 80% ಔಷಧಿ ನಾವು ಕಮ್ಮಿನೇ ಮಾಡಿದ್ದೀರಿ, ರಾಸಾಯನಿಕ ಕಮ್ಮಿ ಮಾಡಿದ್ದೀರಿ. 80%, ಇನ್ನು 20% ವಿಧಿ ಇಲ್ಲ, 20% ನಾವು ಬಳಸಿದ್ರಿ. ಸೊ ಇಲ್ಲಿ ಇದ್ರ ಮಾತ್ರ ಬರೀ ಬೆಡ್ ಗಿಡಗಳ ಇದ್ರಲ್ಲಿ ಮಾತ್ರ ನಾವು ಕಳೆ ತಕ್ಕೊಂತೀರಿ ಆಳುಗಳ ಕಡೆಯಿಂದ. ಸೊ ಈ 8 ಅಡಿ ಇದೆ, ಇಲ್ಲಿ ನಮ್ದೇ 8 HP ಪಿಲ್ಲರ್ ಇದೆ. ಇಲ್ಲಿ ನಾವು 8 HP ಹೊಡಿತೀವಿ. ನಾವು ಯಾವುದೇ ಇದನ್ನು ಸಾವಯವ ಅಂತ ಹೇಳೋದಿಲ್ಲ, ಬಟ್ 80% ಮಾಡಿದಿರಿ. ಇನ್ನು 20% ಇದಿಲ್ಲ, ಕೆಲವೊಂದು ಕಂಟ್ರೋಲ್ ಆಗಲ್ಲ, ನಾವು ಔಷಧಿ ಹೊಡಿತೀರಿ ಸರ್. ಸೊ ನಾನು ಹೇಳೋದು, ಈ ತರ ಕೆಲವ್ರು ಏನ್ ಮಾಡ್ತಾರೆ, ಹಾಯಿ ನೀರು ಬಿಡ್ತಾರೆ. ಹಾಯಿ ನೀರು ಬಿಟ್ಟು ಮಾಡಕ್ ಹೋಗ್ಬೇಡಿ, ಮಾಡಬೇಡಿ ಅಂತಾನೆ ಏನ್ ಹೇಳಲ್ಲ. ಕಾಯಿಲೆಗಳು ಜಾಸ್ತಿ ಆಗುತ್ತೆ, ಮಣ್ಣಲ್ಲಿರೋ ಎಲ್ಲಾ ಕಾಯಿಲೆಗಳು ಇದಕ್ಕೆ ಬರುತ್ತೆ. ಸೊ ಡ್ರಿಪ್ ಮಾಡಿದಾಗ ನೀರು ನಿರ್ವಹಣೆ, ನಿಮ್ಗೆ ನೀರು ಕಮ್ಮಿ ಆಗುತ್ತೆ. ಮತ್ತೆ ಕರೆಕ್ಟ್ ಆಗಿ ಗಿಡಗಳಿಗೆ ಹೋಗ್ಬೇಕಾ ಅದೇ ಹೋಗುತ್ತೆ. ಡ್ರಿಪ್ ಇದ್ದಾಗ ಏನಾಗುತ್ತೆ, ವೆಂಚೂರ್ ನೀವು ಕೆಲವೊಂದನ್ನ ವಾಟರ್ ಸಾಲ್ಯುಬಲ್ ಇದೆ, ವಾಟರ್ ಸಾಲ್ಯುಬಲ್ ಕೊಡಬಹುದು, ಅದರಲ್ಲೇ ಕೊಡಬಹುದು ನಿಮ್ಗೆ. ಈ ಕೆಲವಾಗ ಆಳುಗಳು ಸಿಗೋದಿಲ್ಲ ಗೊಬ್ಬರ ಹಾಕೋದಿಕ್ಕೆ. DAP 16, 19, 19, 20, 20, 10, 10, 15, 20. ಸೊ ಈ ತರದ ಕೆಲವೊಂದೆಲ್ಲ ಏನಾಗುತ್ತೆ, ಗಿಡಕ್ಕೆ ಹಾಕೋಕೆ ಆಳುಗಳೇ ಸಿಗಲ್ಲ. ಕೆಲವೊಂದು ಡ್ರಿಪ್ ಇದ್ದಾಗ ಏನಾಗುತ್ತೆ, ವೆಂಚೂರ್ ಇದೆ, ವೆಂಚೂರ್ ಎಲ್ಲ ಕೊಟ್ಬಿಡ್ಬೋದು, ವೇಸ್ಟ್ ಆಗೋದು ಕಮ್ಮಿ ಆಗುತ್ತೆ, ಗಿಡಕ್ಕೆ ಹೋಗೋ ಪೋಷಕಾಂಶಗಳು ಕರೆಕ್ಟ್ ಆಗಿ ಗಿಡಕ್ಕೆ ಹೋಗುತ್ತೆ ಸರ್. ಓಕೆ ಸರ್, 4.5 ಎಕರೆ ಮಾಡಿರೋದ್ರಿಂದ ಸೇಫ್ಟಿಗೆ ಯಾವ ತರ ಮಾಡ್ಕೊಂಡಿದ್ದೀರಾ ಸರ್? ಸೇಫ್ಟಿ ಇದಕ್ಕೆ ಎಲ್ಲ ಕಡೆ ಮುಳ್ತಂತಿ ಇದೆ ಸರ್. ಮೊದಲು ಸರ್ ಯಾರೇ ತೋಟ ಮಾಡಿದ್ರು ಸರ್, ಮೊದಲು ತಂತಿ ಬೇಲಿ ಇರಲೇಬೇಕು. ಮತ್ತೆ ಯಾವುದೇ ರೀತಿ ಕಾಡು ಪ್ರಾಣಿಗಳು ಬರೋದಾಗ್ಲಿ, ಈ ತರ ಹಂದಿಗಳಾಗ್ಲಿ, ಮತ್ತೆ ಈ ತರ ಕೋತಿಗಳು ಬರೋದಾಗ್ಲಿ, ಆನೆಗಳು ಬರೋದಾಗ್ಲಿ, ಈ ತರ ಜಾಗಗಳಲ್ಲಿ ಮಾಡಿದ್ರೆ ಒಂದಲ್ಲ ಒಂದ್ಸತಿ ಬೆಳೆ ಹಾನಿ ಆಗುತ್ತೆ. ಫಸ್ಟ್ ನಾನೇನ್ ಹೇಳೋದು ಸರ್, ಮೊದಲು ಬೇಲಿ ಹಾಕ್ಸ್ಕೊಳ್ಳಿ. ಬೇಲಿ ಅಂತೂ ಮಸ್ಟ್ ಅಂಡ್ ಶುಡ್, ಬೇಲಿ ಬೇಕೇ ಬೇಕು. ಕಾಡು ಪ್ರಾಣಿಗಳು ಬಂದಾಗ ಮಾಡಕ್ಕೆ ಹೋಗ್ಬೇಡಿ ಅಂತ ನಂದೇ ಸಜೆಷನ್. ಈ ತೀರಾ ಕಾಡು ಅಂಚಿಗಳಲ್ಲಿ ಆನೆ ಬರುವಂತದ್ದು, ಕೋತಿಗಳಿರುವಂತದ್ದು, ಹಂದಿಗಳಿರುವಂತದ್ದು ಕಡೆ ಮಾಡಬೇಡಿ. ಯಾಕೋತಾ ನೀವು ಪಾಪ ತುಂಬಾ ಕಷ್ಟಪಟ್ಟು ಬೆಳೆ ಬೆಳೆದಿರ್ತೀರ. ಬೆಳೆದು ಕಾಡು ಪ್ರಾಣಿಗಳಂತಂದ್ರೆ ಸುಮ್ಮನೆ ನಷ್ಟ ಆಗುತ್ತೆ. ನಾನೇನ್ ಹೇಳೋದು, ಕಾಡು ಅಂಚುಗಳಲ್ಲಿ ದಯವಿಟ್ಟು ಯಾರು ಮಾಡಬೇಡಿ. ಸೊ ಮಾಡಿದ್ರೆ ಏನಾಗುತ್ತೆ, ನಿಮ್ ಫಲ ಕೈಗೆ ಬರೋ ಟೈಮಲ್ಲಿ ಯಾವ್ದಾದ್ರು ಹಂದಿ ಬಂದಿನೋ, ಕೋತಿಯೋ, ಇದು ಆನೆಗಳು ಬಂದಾಗ ತುಂಬಾ ಲಾಸ್ ಆಗುತ್ತೆ. ಸೊ ಫಸ್ಟ್ ಬೇಲಿ ಒಂದು ಸರಿ ಮಾಡ್ಕೊಳ್ಳಿ, ಬೇಲಿ ಮಸ್ಟ್ ಅಂಡ್ ಶುಡ್ ಫಸ್ಟ್ ಹಾಕಿಸ್ಕೊಳ್ಳಿ. ಓಕೆ, ಸೊ ಇದು ಯಾವ ಭೂಮಿ ಸರ್? ಇದು ಸರ್ ಇದು ಭೂಮಿ ಈಗ ಏನ್ ನೋಡ್ತಿದ್ರ, ಇದು ಹೀಗಿರ್ಲಿಲ್ಲ. ಸೊ ಇದು 10-15 ವರ್ಷದಿಂದ ಏನು ಬೆಳೆ ಬೆಳೆದಿರಲಿಲ್ಲ, ಹಾಗೆ ಇತ್ತು. ನಾವಿಲ್ಲಿ ತಗೊಂಡ್ ಆದ್ಮೇಲೆ ಸರ್ ನಾವು TC ಹಾಕ್ಸಿರೋದು, ಬೋರ್ ಹಾಕ್ಸಿರೋದು, ಆಮೇಲೆ ನೆಲ. ಸರ್ ಫಸ್ಟ್ ನೆಲ ಏನ್ ಮಾಡ್ಬೇಕಂತಂದ್ರೆ, ಇಲ್ಲಿ ನಮ್ಮ ಕಡೆ ಏನ್ ಮಾಡ್ತಾರೆ, ಬಾಂಡ್ಲಿ ಅಂತ ಹೇಳ್ತಾರೆ ಅಥವಾ ಕಲ್ಟಿವೇಟರ್ ಅಂತಾರೆ. ಫಸ್ಟ್ ಬಾಂಡ್ಲಿ ಓಡಿಸ್ಬಿಡೋದು ಅಥವಾ ಒಂಟಿ ನೇಗಿಲು ಓಡಿಸ್ಬೇಕು ಸರ್. ಅದಾದ್ಮೇಲೆ 5 ನೇಗಿಲು ಓಡಿಸ್ಬೇಕು. 5 ನೇಗಿಲು ಆದ್ಮೇಲೆ ಸರ್ ರೋಟಾವೇಟರ್ ಓಡಿಸ್ಬೇಕು. ರೋಟಾವೇಟರ್ ಓಡಿಸಿದಾಗ ಒಂದು ಭೂಮಿ ಒಂದು ಹಂತಕ್ಕೆ ಬರುತ್ತೆ. ರೋಟಾವೇಟರ್ ಬಂದಾಗ ಒಂದು ನೇಗಿಲು ಹಾಕೊಂಡು ಸರ್ ನಾವು ಆಮೇಲೆ ಡ್ರಿಪ್ ಲೈನ್ ಹಾಕೊಂಡ್ಬಿಟ್ಟು, ಸೊ 8 ಅಡಿ ಏನ್ ಹೇಳಿದ್ನಲ್ಲ ಅದು ಜಾಗ ಬಿಟ್ಕೊಂಡು ಅಂತರದಲ್ಲಿ, ಸೊ ಡ್ರಿಪ್ ಲೈನ್ ಎಳ್ಕೊಂಡು ಒಂಟಿ ನೇಗಿಲು ಓಡಿಕೊಂಡು ಫಸ್ಟ್ ಕೊಟ್ಟಿಗೆ ಗೊಬ್ಬರ ಇದ್ರೆ ಕೊಟ್ಟಿಗೆ ಗೊಬ್ಬರ ಹಾಕಬೇಕು. ಕೊಟ್ಟಿಗೆ ಗೊಬ್ಬರ, ಸುಡೋಮನಸ್ಸು, ಟ್ರೈಕೋಡರ್ಮಾ, ಸೊ ಇದೆಲ್ಲ ಸಾಲಿಗೆ ಹಾಕೊಂಡ್ಬಿಟ್ಟು ಸರ್ ಆಮೇಲೆ ನಾವು ಈ ಅಂತರ ಹೇಳಿದ್ನಲ್ಲ 6 ಅಡಿಗೆ 6 ಅಡಿ, ಈ ಅಂತರದಲ್ಲಿ ಸಸಿ ನಾಟಿ ಮಾಡ್ಕೊಳ್ಬೇಕು ಸರ್. ಆಮೇಲೆ ಭೂಮಿ ಹೇಳ್ತೀನಿ ಸರ್, ಭೂಮಿ ಸೂಕ್ತವಾದ ಭೂಮಿ, ಯಾವುದೇ ಭೂಮಿ ಆಗ್ಲಿ ನೀರ್ ಹಿಂಗೋ ಭೂಮಿ ಆಗಿರ್ಬೇಕು. ಮಳೆ ಬಂದ್ರೆ ನಿಲ್ಲಂಗಿರ್ಬಾರ್ದು. ಮಳೆ ಬಂದು ನೀರು ನಿಲ್ಲಂಗಿದ್ರು ನೀರು ಭೂಮಿಯಿಂದ ಆಚೆ ಹೋಗೋವಂಗೆ ವ್ಯವಸ್ಥೆ ಮಾಡಿಸ್ಕೊಳ್ಳಿ. ಕಾಲುವೆ ಗಿಲ್ವೆ ಮಾಡ್ಕೊಳ್ಳಿ.
ನೀರ್ ನಿಲ್ಲೋ ಹಂಗೆ ಮಾಡಕ್ ಹೋಗ್ಬಿಡಿ. ನೀರ್ ನಿಂತ್ರೆ ಏನಾಗುತ್ತೆ, ಬೇರ್ ಕೊಳ್ತೋಗುತ್ತೆ, ವೈರಸ್ ಬರುತ್ತೆ. ಒಂದು ದಿನ 2 ದಿನ ಅಂದ್ರೆ ಪರವಾಗಿಲ್ಲ. ಮಳೆಗಾಲ ಬಂತಂದಾಗ ತುಂಬಾ ನೀರ್ ನಿಲ್ಲೋ ಅಂತಂದ್ರೆ ಗಿಡಗಳಿಗೆ ತುಂಬಾ ನಷ್ಟ ಆಗುತ್ತೆ. ನಿಮ್ಮ ಪ್ರಕಾರ ನೀರಿನ ಅವಶ್ಯಕತೆ ಕಡಿಮೆ ಇದಕ್ಕೆ? ಖಂಡಿತ. ಈ ಪಪ್ಪಾಯಗೆ ಸರ್ ನೀರೇ ಶತ್ರು. ನೀರು ನೀವು ಎಷ್ಟು ಕಮ್ಮಿ ಕೊಡ್ತಿರೋ ಅಷ್ಟೇ ಒಳ್ಳೇದು ಸರ್. ಈಗ ದಿನ ಬಿಟ್ಟು ದಿನ ಆಲ್ಟರ್ನೇಟ್ ಡೇಸ್, ಒಂದ್ ದಿನ ಬಿಟ್ಟು ದಿನ ನೀರ್ ಕೊಡ್ಬೇಕು. ಮತ್ತೆ ಮಳೆಗಾಲದಲ್ಲಿ ಅಂತಂದ್ರೆ ನೀರ್ ಬೇಡವೇ ಬೇಡ ಸರ್. ಒಂದು ಸತಿ ಏನಾದ್ರು ಮಳೆ ಬಂದ್ರೆ ವಾರಗಟ್ಲೆ ನೀರೇ ಬೇಕಾಗೇ ಇಲ್ಲ ನನ್ನ ಪ್ರಕಾರ. ಈ ಬೇಸಿಗೆನಲ್ಲೂ ಅಷ್ಟೇ ಸರ್. ಮತ್ತೆ ಡ್ರಿಪ್ ಅಷ್ಟೇ ಸರ್. ನೀವು ಡ್ರಿಪ್ಗೆ ಈಗ ಏನು 3 ತಿಂಗಳಿಗೆ ಹೂವು ಕಚ್ಚುತ್ತೆ, 3 ರಿಂದ 4 ತಿಂಗಳು ಹೂವು ಕಾಯಿ ಕಚ್ಚುತ್ತಲ್ಲ ಅನ್ನೋವರೆಗೂ ಸಿಂಗಲ್ ಡ್ರಿಪ್ ಆಗಿರುತ್ತೆ ಸರ್. ಈ ಆಮೇಲೆ ಇನ್ನೊಂದು ಡ್ರಿಪ್ ಲೈನ್ ಹೇಳ್ಕೊಳ್ಬೇಕು. ಯಾಕೆ ಗೊತ್ತಾ, ಗಿಡ ದೊಡ್ಡದಾಗ್ತಾ ಇರುತ್ತೆ, ನೀರ್ ಜಾಸ್ತಿ ಬೇಕಾಗ್ತಾ ಇರುತ್ತೆ. ಅದಕ್ಕೆ ನಾನೇನು ಹೇಳೋದು, 3 ರಿಂದ 4 ತಿಂಗಳವರೆಗೂ ಒಂದು ಡ್ರಿಪ್ ಇರಲಿ ಸರ್. ಆಮೇಲೆ 3-4 ತಿಂಗಳಾದ್ಮೇಲೆ ಇನ್ನೊಂದು ಡ್ರಿಪ್ ಇಡಿ. ಖಂಡಿತವಾಗಿ ಡಬಲ್ ಡ್ರಿಪ್ 2 ಲೈನ್ ಬೇಕೇ ಬೇಕು ಸರ್. ಈ 3700 ಗಿಡಗಳು ಸರ್ ಎಲ್ಲ ಈಗ ಯಾವ ಕಂಡೀಷನ್ ಅಲ್ಲಿ ಇದೆ ಸರ್? 3000 ನೀವೇ ನೋಡ್ತಾ ಇರ್ಬೋದು ಸರ್. ಇಲ್ಲೇ ಇದೆ ನೋಡಿ, ಎಲ್ಲ ಕಾಯಿ ಆಲ್ರೆಡಿ ಶುರು ಆಗಿದೆ ಸರ್. ಈಗ 5 ರಿಂದ 6 ತಿಂಗಳಾಗ್ತದೆ, ಎಲ್ಲ ಕಟಿಂಗ್ ಆಗಿದೆ. ನಮಗೆ ಜನವರಿ ಎಂಡ್ ಅಥವಾ ಫೆಬ್ರವರಿಗೆ ಫಸ್ಟ್ ಸ್ಯಾಂಪ್ಲಿಂಗ್ ಕಟಿಂಗ್ ಶುರು ಆಗುತ್ತೆ ಸರ್. ನೀವೇ ನೋಡ್ಬೋದು ಸರ್. ಕಾಯಿ ಬಂದಿದೆಯಾ ಸರ್ ಇವಾಗ? ಸರ್ ಬಂದಿದೆ, ಬನ್ನಿ ಸರ್, ಇಲ್ಲೇ ತೋರಿಸ್ತೀನಿ ಸರ್. ಆಮೇಲೆ ನೋಡಿ, ಇದು ಗಂಡು ಗಿಡ ಸರ್. ಗಂಡು ಗಿಡ? ಇದು ಗಂಡು ಗಿಡ ಸರ್. ನೋಡಿ, ಇದು ಹೆಂಗ್ ಸರ್ ಜಡ್ಜ್ ಮಾಡಿದ್ರಿ ಗಂಡು ಗಿಡ ಅಂತ? ಈ ನೋಡಿ ಸರ್, ಹೂವು ಬಿಟ್ಟಿದೆಯಲ್ಲ ಗೊಂಚಲು. ಸೊ ಈ ಗೊಂಚಲು ಹೂವು ಬಿಟ್ಟಿರೋದು ಇದು ಗಂಡು ಗಿಡ ಸರ್. ಇದು ಕಾಯಿ ಬಿಡೋದೇ ಇಲ್ಲ ಸರ್. ಇದು ಈಗ ನಮ್ಮ ತೋಟದಲ್ಲಿ ಇದು ಗಂಡು ಗಿಡಗಳು ಬೇಕೇ ಬೇಕು ಸರ್. ಯಾಕಂತ ಪರಾಗಸ್ಪರ್ಶ ಪಾಲಿನೇಷನ್ ಆಗಕ್ಕೆ. ಸೊ ನಮ್ದು ಇದು ಸರ್ 3700 ಗಿಡಕ್ಕೆ ಬರೀ 30 ಗಿಡ ಇದೆ ಸರ್. ಲೆಸ್ ದನ್ 1% ಇದೆ. ಸೊ ಇದು ಬೇಕೇ ಬೇಕು ಸರ್ ಇದು. ಓಕೆ. ಸೊ ಹೂವು ಬಿಡೋದ್ರಿಂದ ಇದು ಗಂಡು ಗಿಡ ಅಂತ? ಹೌದು ಸರ್. ಈ ಗೊಂಚಲು ಏನ್ ಬಿಡುತ್ತಲ್ಲ ಸರ್, ಇದು ಗಂಡು ಗಿಡ. ಈ ಗಿಡ ಇದ್ರ ಆಯಸ್ಸು ಮುಗಿಯೋವರೆಗೂ ಇದು ಕಾಯಿ ಬಿಡೋದಿಲ್ಲ ಸರ್. ಸರ್ ಪಪ್ಪಾಯಿ ಗಿಡದಲ್ಲಿ ಸರ್ ಗಂಡು ಗಿಡ ಹೆಣ್ಣು ಗಿಡ ಅಂತ 2 ಇದೆಯಾ ಸರ್? ಹೌದು ಸರ್, ಖಂಡಿತವಾಗಿ. ಈ ಗಂಡು ಗಿಡ ಹೆಣ್ಣು ಗಿಡ ಇದೆ. ಗಂಡು ಗಿಡ 1 ರಿಂದ 2%, ಜಾಸ್ತಿ ಅಂದ್ರೆ 5% ಅಷ್ಟೇ ಬರುತ್ತೆ ಸರ್. ಸೊ ಇದ್ದೇ ಇರಬೇಕು. ಗಂಡು ಗಿಡ ಅಂತ ಇದ್ದೇ ಇದೆ. ಕಾಯಿ ಬಿಡೋದೆಲ್ಲ ಹೆಣ್ಣು ಗಿಡ ಸರ್. ನಮ್ಗೆ ಇದು 2-3ನೇ ತಿಂಗಳಿಂದ ನಮ್ಗೆ ಗೊತ್ತಾಗೋಗುತ್ತೆ ಸರ್, ಯಾವ್ದು ಗಂಡು ಗಿಡ ಯಾವ್ದು ಹೆಣ್ಣು ಗಿಡ ಅಂತ. ಸಸಿನಲ್ಲಿ ಗೊತ್ತಾಗಲ್ಲ ಸರ್. ಈಗ ನಾವು ಸಸಿ ಕೊಡೋದು ನಾವು ಗ್ಯಾರಂಟಿ ಕೊಟ್ಟಿರ್ತೀವಿ 5% ಒಳಗೆ ಬರುತ್ತಂತ. ಯಾಕಂತ ನಮ್ಮ ಜರ್ಮಿನೇಷನ್ ಮಾಡುವಾಗ ನಮ್ಮ ನರ್ಸರಿನಲ್ಲಿ ಗೊತ್ತಾಗುತ್ತೆ. ಸೊ ಈಗ ನೋಡಿ, ಈಗ ಇದೇನಿದೆಯಲ್ಲ 3 ತಿಂಗಳಿಂದ ಹೂವು ಬಿಡಕ್ಕೆ ಶುರು ಆದಾಗ ಇದು ಗಂಡು ಗಿಡ ಎಷ್ಟು, ಹೂ ಗಿಡ ಇದು ಹೆಣ್ಣು ಗಿಡ ಎಷ್ಟು ಅಂತ ನಮಗೆ ಗೊತ್ತಾಗೋಗುತ್ತೆ ಸರ್. ಓಕೆ. ಈಗ ನೀವು ಹೇಳಿದ್ರಿ ಈಗ ಎಷ್ಟೋ 3700 ಗಿಡಗಳಿದೆ ನಮ್ಮ ತೋಟದಲ್ಲಿ ಅಂತ ಹೇಳಿದ್ರಿ. ಈಗ ಗಂಡು ಗಿಡಗಳು ಎಷ್ಟಿದೆ ನಿಮ್ಮ? ಗಂಡು ಗಿಡ 30 ಗಿಡ ಸರ್. 30 ಗಿಡ ಸರ್. ನೀವು ಎಣಿಸ್ಕೊಂಡ್ ಬರ್ಬೋದು ಸರ್. ಬೇಕಾದ್ರೆ ನಾನು ತೋರಿಸ್ತೀನಿ ಗಂಡು ಗಿಡ ಎಷ್ಟಿದೆ ಅಂತ. ತೋರಿಸ್ಕೊಂಡ್ ಬರ್ಬೋದು. ಕಾಯಿ ಬಿಟ್ಟಿರೋದು ತೋರಿಸ್ತೀನಿ, ಬನ್ನಿ ಸರ್.